ಟೈಮ್ ಕ್ಯಾಶ್ ಇಟ್ಕೊಂಡು ಓಡಾಡೋದು ನಿಮಿಷ ಬನ್ನಿ ಒಂದೇ ನಿಮಿಷ ಬನ್ನಿ ತಗೊಡ್ತೀನಿ ಕಟ್ಟಿದ್ದು ಸರ್ ಈಗ ಆನ್ಲೈನ್ ಯೂಸ್ ಮಾಡ್ತೀನಿ ಸರ್ ಆನ್ಲೈನ್ ಪೇಮೆಂಟ್ ಅನ್ನ ಒಂದಷ್ಟು ಕಡೆಗಳಲ್ಲಿ ಯೂಸ್ ಅನ್ನ ಮಾಡೋದಿಲ್ಲ ಅಂತ ವ್ಯಾಪಾರಿಗಳು ಹೇಳ್ತಾರೆ. ಹೌದು ಸರ್, ನಮಗೆ ಸಮಸ್ಯೆ ಆಗ್ತಾ ಇದೆ, ಟ್ಯಾಕ್ಸ್ ಬೀಳ್ತಾ ಇದೆ ಅಂತ. ನಿಮಗೆ ಎಷ್ಟು ಸಮಸ್ಯೆ ಆಗುತ್ತೆ ನೀವು ಆನ್ಲೈನ್ ಪೇಮೆಂಟ್ ಯೂಸ್ ಆಗದೆ? ಆಲ್ಮೋಸ್ಟ್ ಆಲ್ ಸರ್ ಇವಾಗೆಲ್ಲ ನಾವು ಆನ್ಲೈನ್ ಪೇಮೆಂಟಿಗೆ ಹೋಗ್ಬಿಟ್ಟಿದ್ವಿ. ಅಂದರೆ ಈಗ ಪ್ರಾಕ್ಟೀಸ್ ಆಗಿ ಹೋಗಿದೆ, ಕ್ಯಾಶ್ ಯಾರು ಕ್ಯಾರಿ ಮಾಡಲ್ಲ. ಸೊ ಹಾಗಾಗಿ ಆನ್ಲೈನ್ ಪೇಮೆಂಟ್ನ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ, UPI ಕ್ಯಾನ್ಸಲ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಸರ್, ಎಲ್ರಿಗೂ ಕಷ್ಟ ಆಗುತ್ತೆ. ಮತ್ತೆ ಬೇರೆ ಆಯ್ಕೆಗಳಿಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಸರ್? ದುಡ್ಡೇ ಇಟ್ಕೊಂಡು ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್ ಯಾವಾಗಲೂ. ಸೊ UPIನ ಕ್ಯಾನ್ಸಲ್ ಮಾಡದೇ ಇದ್ದರೆ ಒಳ್ಳೆಯದು. ಬಟ್ ಅದೇ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಹಾಕೋದು ಅದನ್ನು ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ ಸರ್. ನರೇಂದ್ರ ಅಂತ ಸರ್. ಥ್ಯಾಂಕ್ ಯು. ಈಗ ನಿಮ್ಮಲ್ಲೂ ಕೂಡ UPIನ ನಾವು ಬಳಸೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿದಿರಿ, ಸ್ಟಿಕ್ಕರ್ ಕೂಡ ಅಂಟಿಸಿದಿರಿ. ಏನಾಯ್ತು, ಯಾವ ಕಾರಣಕ್ಕಾಗಿ? ಈಗ ಆಲ್ರೆಡಿ ಎಷ್ಟೊಂದು ಅಂಗಡಿಗೆ GST ಬಿಲ್ ಬಂದಿರೋದ್ರಿಂದ ನೋಡಿ ನಮಗೂ ಭಯ ಆಗಿದೆ. ಮುಂದೆ ಇನ್ನೊಂದು ನಮಗೂ ಬರ್ಬೋದೇನೋ, ಅವ್ರು ಕೊಡೋಷ್ಟು ಬಿಲ್ಲು ನಾವು ಕಟ್ಟೋ ಚೇಚನೆ ಇಲ್ಲ. ಅದಕ್ಕೋಸ್ಕರ ಮುಂಚೆನೆ ನಾವು ತೆಗೆದುಬಿಟ್ಟಿದ್ದೀರಿ ಸರ್. ರೆಗ್ಯುಲರ್ ಆಗಿ ಬರೋಂತ ವ್ಯಾಪಾರಿಗಳೆಲ್ಲ ಏನ್ ಹೇಳ್ತಾ ಇದ್ದಾರೆ ಮೇಡಮ್? ಈಗ ಕ್ಯಾನ್ಸಲ್ ಆಗಿದೆ UPI, ಫೋನ್ ಪೇ ಇಲ್ಲ ಅಂದ್ರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಇವಾಗ ಅನ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಕ್ಯಾಶ್ ಇರೋರು ಕೊಡ್ತಾರೆ, ಕ್ಯಾಶ್ ಇಲ್ಲದೆ ಇರೋರು ವಾಪಸ್ ಹೋಗ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ವ್ಯಾಪಾರ ಕಡಿಮೆ ಆಗುತ್ತಾ ಇದೆ? ಅರ್ಧಕ್ಕರ್ಧ ಸರ್. ಕ್ಯಾಶ್ಗಿಂತ ಫೋನ್ ಪೇನೇ ಜಾಸ್ತಿ ಮಾಡೋರು ಇದ್ದಿದ್ದು, ಈಗ ಫೋನ್ ಪೇ ಇಲ್ಲ ಅಂದ್ರೆ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಅಂದ್ರೆ ನಿಮಗೆ ಮುಂದೆ ನೋಟಿಸ್ ಬರ್ಬೋದು ಅನ್ನೋ ಬೈಕ್. ಸರಿ ಸರ್, ಹೌದು. ಈಗ ಎಷ್ಟು ನಮಗೆ ಗೊತ್ತಿರೋ ಅಂಗಡಿಗಳೇ ಸುಮಾರು ಜನ ತೆಗೆದು ಕೊಟ್ಟಿರೋದ್ರಿಂದ ಮುಂದಕ್ಕೆ ಬರ್ಬೋದು ಅನ್ನೋ ಬೈಕೋಸ್ಕರ ತೆಗೆದು ಬಿಟ್ಟಿದ್ದೀರಿ ಸರ್. ನಿಮ್ಮ ಹೆಸರು? ಜಯಂತಿ.